ಸುಚಿ. ಹಾಯ್ ಸುಚಿ. ರಾತ್ರಿ ಎದ್ರಕೊಂಬಿಟ್ಟ? ನಿನ್ನ ನೋಡಿದ್ರೆ ರಾತ್ರಿ ಎಲ್ಲ ಸರಿಗ್ ನಿದ್ದೆ ಮಾಡಲಿಲ್ಲ ಅನ್ಸುತ್ತೆ. ನನಗೂ ಅಷ್ಟೇ, ನಿದ್ದೆನೆ ಬರ್ಲಿಲ್ಲ. ಹೇ ಸುಚಿ, ಅವತ್ ನೀ ನನಗೆ ರಕ್ತ ಕೊಟ್ಟಲ್ಲ, ಅದು ನನ್ನ ಬಾಡಿ ಫುಲ್ ಜರ್ರನ್ ತಿರುಗಿ ನನ್ನ ಹಾರ್ಟ್ ಹತ್ರ ಬಂದು ಪ್ರೆಷರ್ ಜಾಸ್ತಿ ಆಗ್ಬಿಟ್ಟಿದೆ. ಯಾವಾಗ ಬ್ಲಾಸ್ಟ್ ಆಗುತ್ತೆ ಅಂತಾನೆ ಗೊತ್ತಿಲ್ಲ. ಅವತ್ತು ನಿಂಗೆ ಹಾಸ್ಪಿಟ್ಲಿಗೆ ಸೇರಿಸಿ ಕಾಪಾಡಿದ್ದೆ ತಪ್ಪಾಗೋಯ್ತು. ಕಾಪಾಡ್ಕೊಂಡ್ಬಿಟ್ಟಲ್ಲ. ನೀ ತುಂಬಾ ಬುದ್ಧಿವಂತೆ ಕಣೆ, ಯಾಕಂದ್ರೆ ನನ್ನಂತ ಒಳ್ಳೆ ಗಂಡ ಸಿಗಲ್ಲ ನೋಡು, ಅದಕ್ಕೆ ಯು ಆರ್ ವೆರಿ ಕ್ಲೆವರ್. ಆಮೇಲೆ ಮದುವೆ ಆಗಿಟ್ಕೊಳ್ಳೋಣ. ಹೇ ಸುಚಿ, ಹೋಯ್, ನಿನ್ನೆ ಕರೀತಾ ಇರೋದು. ಏನ್ರಮ್ಮ, ಯಾವತ್ತಾದ್ರೂ ಈ ಕಾಲೇಜಲ್ಲಿ ನಿಮಗ್ ಲೈನ್ ಹೊಡೆದು ಯಾರಿಗಾದ್ರೂ ಐ ಲವ್ ಯು ಅಂತ ಹೇಳಿದಿನ? ಹೇಳಿ ಅವಳಿಗೆಲ್ಲ. ಹೇ ಮೋನಿಕಾ, ನೀ ನನ್ನಿಂದ ಐ ಲವ್ ಯು ಅಂತ ಎಸ್ ಅಲ್ಲಿ ಸುತ್ತಾ ಇದ್ದೆ, ಯಾವತ್ತಾರು ಎಸ್ ಅಂತ ಹೇಳಿದಿನ? ಅಬ್ಬಾ, ಈಗ ಯಾಕೆ ಅದೆಲ್ಲ? ಸುಚಿ, ನನಗೂ 4-5 ಸಾಲಿಡ್ ಅಪ್ಲಿಕೇಶನ್ ಬಂದಿತ್ತು, ಆದ್ರೆ ನಾನು ಯಾವ್ದಕ್ಕೂ ಎಸ್ ಅನ್ಲಿಲ್ಲ. ಯಾಕಂದ್ರೆ ಐ ಲವ್ ಯು. ನಿನ್ಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ನನ್ಗೋಸ್ಕರ ನೀನ್ ಏನ್ ಬೇಕಾದ್ರೂ ಮಾಡ್ತೀಯಾ? ಎಸ್, ಏನ್ ಬೇಕಾದ್ರೂ ಮಾಡ್ತೀನಿ. ಹಾಗಾದ್ರೆ ಈ ಬಿಲ್ಡಿಂಗ್ ಇಂದ ಕೆಳಗ್ ದುಮ್ಕು. ಜೋಕ್ ಮಾಡ್ಬೇಡ ಸುಚಿ. ಐ ಆಮ್ ಸೀರಿಯಸ್. ನೋ ಪ್ರಾಬ್ಲಮ್. ಯಾಕೆ ಭಯನಾ? ಅಲ್ಲಿಂದ ಬಿದ್ರೆ ಏನಾದ್ರೂ ಪ್ರಾಬ್ಲಮಾ? ಫ್ರೆಂಡ್ಸ್, ನನ್ ಡಾರ್ಲಿಂಗ್, ಮೇರಿ ದಿಲ್ ಕಿ ಧಡ್ಕನ್ ಇಲ್ಲಿಂದ ಕೆಳಗೆ ಬೀಳು ಅಂತ ಹೇಳ್ತಾ ಇದ್ದಾರೆ. ಅಪ್ಪು ಅವರೀಗ ಕೆಳಗೆ ಬೀಳ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಕ್ಲಾಪ್ಸ್ ಮಾಡಿ. ಏಯ್, ಬೇಡ ಅನ್ನಕ್ ನೀವ್ ಯಾರು? ಇದು ನನ್ನ ಡಾರ್ಲಿಂಗ್ ಆಸೆ. ಬಾಯ್ ಡಾರ್ಲಿಂಗ್. ಅದು ನಾನು ಕೆಳಗೆ ಬೀಳ್ತಿರುವಾಗ ನನಗೊಂದು ಚಿಕ್ಕ ಡೌಟ್ ಬಂತು. ಅಲ್ಲ, ನಾ ಸತ್ತೋದ್ರೆ ನಿನ್ನ ಜೊತೆಯಾಗಿ ಯಾರು ಇರ್ತಾರೆ? ನಿನ್ನನ್ನು ಯಾರು ನೋಡ್ಕೋತಾರೆ?